ನಾನು ಈಶ್ವರದಾಸ್ ಕೊಪ್ಪೇಸರ್ ಅಂತ ಹರಿಕತೆ ಮಾಡೋರು, ಭದ್ರಿಗೆ ಅಚ್ಯುತದಾಸರ ಶಿಷ್ಯರು. ಇಲ್ಲಿ ಕಾರ್ಯಕ್ರಮಕ್ಕೆ ನಮ್ಮನ್ನು ಹರಿದಾಸ್ ಹಬ್ಬಕ್ಕೆ ಇವತ್ತಿನ ಹರಿಕತೆಗೆ ನಮ್ಮನ್ನು ಕರೆದಿದ್ರು. ಬಂದಾಗ ನಮ್ಮ ಪದ್ಮಕಲಾ ಗುಂಡಿಗ ಅವರ ಪರಿಚಯ ಆಯಿತು. ಆಕಸ್ಮಿಕ ಒಂದು ದೈವ ಸಂಯೋಗ ಹೇಳಿದಾಗೆ ನಿಜವಾಗ್ಲೂ 16ನೇ ಶತಮಾನದ ಕನ್ನಡ ವೈಭವದ ಕಾಲ ಅದು. ಹರಿದಾಸ್ ಸಾಹಿತ್ಯ ಎಲ್ಲವನ್ನು ಮೆರೆದಂತ ಭೂಮಿ. ಅದರ ನಮ್ಗೆ ಅವಾಗ ನೋಡ್ಲಿಕ್ಕೆ ಆಗ್ಲಿಲ್ಲ, ನಾವು ಇರ್ಲಿಲ್ಲ ನಾವು. ಆದ್ರೆ ಈಗ ನಮ್ಮ ಪದ್ಮಕಲಾ ಗುಂಡೂರವರ ಪ್ರಯತ್ನದ ಮೂಲಕ ಆ ಹರಿದಾಸ ಸಂಕೀರ್ತನ ಹೇಳುವಂತ ಒಂದು ಇಡೀ ಹರಿದಾಸ ಚರಿತ್ರೆಯನ್ನ ಜನಮನಕ್ಕೆ ಮುಟ್ಟಿಸುವ, ಕನ್ನಡ ನಾಡಿನ ಜನಕ್ಕೆ ಮುಟ್ಟಿಸುವ ದೊಡ್ಡ ಪ್ರಯತ್ನ ಮಾಡಿದ್ದಾರೆ. ನೀವು ಕನ್ನಡ ನಾಡಿನ ಇತಿಹಾಸ ಹೇಳಬೇಕು ಅಂತಾದ್ರೆ ಇವತ್ತು ನೀವು ಕಾಶ್ಮೀರಿಗೆ ಹೋದ್ರೂ ಕೂಡ ಕನ್ನಡ ನಾಡಿನ ಸಂಕೀರ್ತನೆ ಇದೆ. ನಾವು ಸಿಖ್ರ ಪರಂಪರೆಗೆ ಹೋದ್ರೂ ಕೂಡ ಗುರು ನಾನಕರಿಗೆ ಕನ್ನಡ ನಾಡು ಇದೆ. ಛತ್ರಪತಿ ಶಿವಾಜಿ ತವರು ತಾಯಿ ತವರು ಕನ್ನಡ ನಾಡು. ಅಂಬೇಡ್ಕರ್ಗೆ ಸಂಸ್ಕೃತ ಉಪದೇಶ ಮಾಡಿದ್ದು ಕರ್ನಾಟಕದ ನಾಡು. ಜಗತ್ತಿನಲ್ಲಿ ಮೊಟ್ಟ ಮೊದಲು ವಿಮಾನ ಹಾರಿಸಿದ್ದು ಕರ್ನಾಟಕದ ಬೀಡು ಅಂತ ಪವಿತ್ರವಾದ ಕನ್ನಡ ನಾಡಿನ ಈ ಚರಿತ್ರೆಯನ್ನ ಈ ಒಂದು ಭಾಗವನ್ನು, ಅದು ವಿಶಾಲವಾಗಿದೆ, ಅದನ್ನು ಒಂದು ಭಾಗವನ್ನು ಹೇಗೆ ನಾವು ಗಂಗಾ ನದಿಯ ಒಂದು ಭಾಗದಲ್ಲಿ ಎತ್ತುಕೊಂಡು ಸ್ನಾನ ಮಾಡಿ ಪುಣ್ಯ ಪಡ್ತೇವೋ ಹಾಗೆ ಈ ವಿಶಾಲವಾದ ಸಾಹಿತ್ಯದಲ್ಲಿ ನಾವೆಲ್ಲ ಒಂದು ಕಡೆ ಇವ್ರು ಕೊಟ್ಟಂತ ಈ ಸಾಹಿತ್ಯವನ್ನ ಜನಮನಕ್ಕೆ ತಲುಪಿಸಲು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಹೇಗೆ ಮನೆಯಲ್ಲಿ ತಾಯಿ ಅಡುಗೆ ಮಾಡಿ ಎಲ್ಲರಿಗೂ ಬಡಿಸಿದಾಗ, ಎಲ್ಲರೂ ಉಂಡಾಗ ತೃಪ್ತಿ ಆದಾಗ ಆ ತಾಯಿ ಸಿಗೋ ಆನಂದ ಇದೆಯಲ್ಲ, ಅದು ಅವರ್ಣನೀಯ. ಯಥವಾಜ ನಿವರ್ತಂತ ಅಟ್ರಾಪ ಮನಸಾಸ ಉಪನಿಷತ್ ಇದೆ, ಅಲ್ಲಿ ಹೇಳ್ಲಿಕ್ಕಾಗ್ಲಿಕ್ಕಿಲ್ಲ, ಅದು ಅನುಭವಿಸುವಂಥದ್ದೇ. ಹಾಗೆ ತಾವೆಲ್ಲ ಆ ದೃಶ್ಯವನ್ನ ನೋಡಿ ಅನುಭವಿಸಬೇಕು. ಇಂಥ ಸಾಹಿತ್ಯ ಜೊತೆಯಲ್ಲಿ ಆ ಕನ್ನಡ ನಾಡಿನ ದಾಸ ಸಾಹಿತ್ಯವನ್ನ ನಾವು ಮನದಲ್ಲಿ ಉಳಿಸ್ಕೊಂಡು ಎಲ್ಲೋ ಒಂದು ಕಡೆ ಇದಕ್ಕೆ ಫಲ ಇದ್ದೇ ಇದೆ. ಭೂಮಿಗೆ ಹಾಕಿದ ಬೀಜ, ಚಿತ್ತಕ್ಕೆ ಹಾಕಿದ ಒಂದು ವಿಚಾರಧಾರೆ ಎರಡು ಒಂದಲ್ಲ ಒಂದು ದಿವಸ ಖಂಡಿತವಾಗೂ ಬೆಳೆ ಬಂದೇ ಬರುತ್ತೆ. ಇದು ಸತ್ಯ. ಎಲ್ಲರೂ ತಪ್ಪದೆ ಕನ್ನಡ ನಾಡಿ ಬಂದು ನೋಡಿ ಸಂತೋಷ ಪಡಿ. ಅವ್ರಿಗೂ ಕೂಡ ಅವ್ರ ಸ್ವಾರ್ಥ ಏನಿಲ್ಲ, ಅವ್ರಿಗೆ ಬೇಕಾದಷ್ಟಿದೆ. ಇದನ್ನ ಯಾಕೆ ಮಾಡ್ತಾರೆ? ನಮ್ಮ ಪರಂಪರೆ. ಯಾಕೆ ಅಂತ ಕೇಳಿದ್ರೆ ನಿಜವಾದ ಸಂಪತ್ತು ನಮಗೆ ಆತ್ಮ ಸ್ಮೃತಿ ಜಾಗೃತಿ ಆಗುತ್ತೆ. ಸ್ಮೃತಿ ಆತ್ಮಹತ್ಯೆ ನಾನು ಹೇಳೋದಲ್ಲ, ವಿವೇಕಾನಂದ ಹೇಳ್ತಾರೆ, ರಾಮಕೃಷ್ಣ ಪರಮಹಂಸ ಹೇಳ್ತಾರೆ, ಉಪನಿಷತ್ತು ಕೂಡ ಅದನ್ನೇ ಹೇಳ್ತಿದೆ. ಆತ್ಮಸ್ಮೃತಿ ಆಗಿದೆ. ಆತ್ಮಸ್ಮೃತಿಯಿಂದ ಜಾಗೃತಿ ಆಗಲಿಕ್ಕೆ ಇದೊಂದು ಮಾಧ್ಯಮ. ದಯವಿಟ್ಟು ತಾವೆಲ್ಲ ನೋಡಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ.